ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ ತೊಗೊಂಡು ಅದರಲ್ಲಿ ನಾವು ಬೀಟ್ರೂಟ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಹಾಫ್ ಆಗೋಷ್ಟು ಮಾತ್ರನೇ ನಾನು ತುರ್ಕೊಂಡಿದ್ದೀನಿ ನೀಟಾಗಿ ಪ್ರಾಪರಾಗಿ. ಈ ಥರ ಒಂದು ಅಂದರೆ ಬೀಟ್ರೂಟ್ನ ಎರ್ದ್ಬಿಟ್ಟು ತುರ್ಕೊಬೇಕು. ಯಾಕೆಂದರೆ ಅದು ಮೇಲ್ಗಡೆ ಎಲ್ಲ ಇದಿರುತ್ತಲ್ವ, ಸಿಪ್ಪೆಲ್ಲ ಇರುತ್ತಲ್ವ, ಅದು ಚೆನ್ನಾಗಲ್ಲ. ಇದು ನಾನೇ ಆ್ಯಕ್ಚುಲಿ ಮಾಡಿರೋ ಅಂಥದ್ದು ಬೀಟ್ರೂಟ್ ಪೌಡರು. ಇದನ್ನು ಆ್ಯಕ್ಚುಲಿ ಫೇಸ್ಗೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬರೀ ನಾರ್ಮಲಾಗಿ ಕೆಲವರೆಲ್ಲ ABC ಜ್ಯೂಸ್ ಅಂತ ಎಲ್ಲ ಕುಡಿತಾರೆ. ಅಂದರೆ ಲೈಕ್ ಬೀಟ್ರೂಟ್ ಜ್ಯೂಸ್ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಸೊ ನಮಗೆ ಈ ಥರ ಗ್ರೈಂಡ್ ಮಾಡಿನೂ ಕೂಡ ಮಾಡ್ಕೊಬೋದು. ಅದರಲ್ಲಿ ಅಷ್ಟು ಪ್ರಾಪರಾಗಿ ಜ್ಯೂಸ್ ಬರಲ್ಲ. ಸೊ ನಾವು ತುರಿದು ಮಾಡಿಕೊಂಡ್ರೆ ನಮಗೆ ಜ್ಯೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ಆ್ಯಕ್ಚುಲಿ ಒಂದು ತೆಳುವಾದ ಬಟ್ಟೆನಲ್ಲಿ ತುರಿದಿರೋ ಅಂಥದ್ದನ್ನು ತಗೊಂಡು ನಾವು ಇದನ್ನು ಸ್ವೀಸ್ ಮಾಡಬೇಕಾಗತ್ತೆ. ಸ್ವೀಸ್ ಮಾಡಿಕೊಂಡು ಇದರಿಂದ ಬಂದಂತಹ ಜ್ಯೂಸನ್ನು ತೆಗೆದುಕೊಂಡು ನಾವು ಅದ್ರ ಜೊತೆ ಮಿಕ್ಸಪ್ ಮಾಡ್ಕೊಬೇಕಾಗುತ್ತೆ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಇದು ಆ್ಯಕ್ಚುಲಿ ಫೇಸ್ಗೆ ತುಂಬ ಅಂದರೆ ಕಲರಿಂಗ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮಗೇನಾದ್ರೂ ಈವನ್ ಲಿಪ್ಸಲ್ಲಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಫೇಸಲ್ಲಿ ಡಾರ್ಕ್ನೆಸ್ ಆಗಿರ್ಬೋದು, ಇದರಿಂದ ಕಡಿಮೆ ಆಗುತ್ತೆ. ಈವನ್ ನಾನು ಕೂಡ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ಥರ ನಾನು ಸ್ವೀಸ್ ಮಾಡಿ ಈ ಜ್ಯೂಸನ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಅಂದರೆ ತುಂಬ ತೆಳುವಾದ ಕ್ಲಾತಲ್ಲಿ ತೊಗೋಬೇಕು ಆ್ಯಕ್ಚುಲಿ. ತುಂಬ ತಿಕ್ಕಾಗಿದ್ದರೆ ಆ್ಯಕ್ಚುಲಿ, ಮತ್ತು ಕಾಟನ್ ಕ್ಲಾತ್ ಆದರೆ ರಸ ಎಲ್ಲ ಅಲ್ಲೇ ಹಿಂಡ್ಕೊಬಿಡುತ್ತೆ. ಸೊ ನೋಡಿಕೊಂಡು ಸಿಲ್ಕಿ ಕ್ಲಾತ್ ಲೈಕ್ ಸ್ಯಾರಿ ಕ್ಲಾತ್ ಬರುತ್ತಲ್ಲ, ಆ ಥರದ್ರಲ್ಲಿ ಆ್ಯಕ್ಚುಲಿ ಈ ಜ್ಯೂಸನ್ನ ತೊಗೊಳ್ಬೇಕಾಗತ್ತೆ. ಸೊ ಈ ಥರ ಇದೆ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಜ್ಯೂಸು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ನಾನು ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪು. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಯಾವ ಥರ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ಇದನ್ನು ಆ್ಯಕ್ಚುಲಿ ತುಂಬ ನಾವು ಇವಾಗ ಚಪಾತಿ ಹಿಟ್ಟಿನ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ. ತುಂಬ ಅಂದರೆ ಲೈಕ್ ಜ್ಯೂಸ್ಗಿಂತ ಜಾಸ್ತಿ ಹಿಟ್ಟಿರಬೇಕು. ಯಾಕೆಂದರೆ ಅದು ನೀಟಾಗಿ ಉದ್ರಾಗಿ ಬೀಳಬೇಕು. ಅಲ್ಲಿವರೆಗೂ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾನೇ ಇರಬೇಕಾಗತ್ತೆ. ಗಂಟುಗಳು ಯಾವುದು ಇರಬಾರ್ದು. ಹಾಗಾಗಿ ಅದನ್ನು ನಾವು ನೀಟಾಗಿ ಪ್ರಾಪರಾಗಿ ಕಲಿಸ್ತಾನೇ ಇರಬೇಕು. ನೋಡಿ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಗಂಟಾಯಿತು. ನಂಗೆ 1 ಕಪ್ ಸರಿ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಪ್ ತೊಗೊಂಡು ಆ್ಯಕ್ಚುಲಿ ಕಲಿಸ್ದೆ. ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ಫೇಸ್ಗೆ. ಯಾರಿಗೇ ಆದರೂ ಆಗಿರ್ಬೋದು, ಎಷ್ಟೇ ಡಾರ್ಕ್ ಆಗಿದ್ರೂ ನೀವು ತುಂಬ ಚೆನ್ನಾಗಿ ಫೇರಾಗಿ ಹಾಕ್ತೀರಾ. ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ಫೇಸ್ ವಾಶ್ ಆಗಿ. ಇದು ಅಕ್ಕಿ ಹಿಟ್ಟು ಮತ್ತು ಬೀಟ್ರೂಟ್ ಜ್ಯೂಸು ಇದೆರಡೇ ಯೂಸ್ ಮಾಡುವಂಥದ್ದು. ಇದನ್ನು ಆ್ಯಕ್ಚುಲಿ ನಾನು ನಾರ್ಮಲಿ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ತೀವಲ್ವಾ, ಆವಾಗ ಆ್ಯಕ್ಚುಲಿ ಮಾಮೂಲಿ ನೀರಲ್ಲಿ ವಾಶ್ ಮಾಡ್ಕೊಂಡಿರ್ತೀನಿ. ನಾರ್ಮಲಿ ಇವಾಗ ನಾವು ಬ್ರಷ್ ಮಾಡಿ